ವರದಕ್ಷಿಣೆ ಕೇಳೋದು ಅಪರಾಧ ಅಂತ ಎಲ್ರಿಗೂ ಗೊತ್ತು. ಆ ಕಿರುಕುಳ ಸಾವಿನವರೆಗೂ ಸಹ ಹೋಗುತ್ತೆ. ಈ ರೀತಿ ಸಾವಿನವರೆಗೂ ಹೋದಂತಹ ಕಿರುಕುಳಕ್ಕೆ ಕಾನೂನಿನಲ್ಲಿರುವಂಥ ಶಿಕ್ಷೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ವರದಕ್ಷಿಣೆ ಅಂದ್ರೇನು, ವರದಕ್ಷಿಣೆಗಾಗಿ ಕೊಡುವಂಥ ಕಿರುಕುಳ ಅಂದರೆ ಏನು, ಅದಾದಮೇಲೆ ಆ ಹೆಣ್ಣು ಮಗು ಏನಾದರೂ 7 ವರ್ಷದ ಒಳಗಡೆ ಮದುವೆ ಆದಂತಹ 7 ವರ್ಷದ ಒಳಗಡೆ ಏನಾದರೂ ಸಾವನ್ನಪ್ಪಿದರೆ ಅದಕ್ಕಿರುವಂತಹ ಶಿಕ್ಷೆ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಫಸ್ಟಿಗೆ ಡೌರಿ ಅಂದರೆ ವರದಕ್ಷಿಣೆ ಅಂದರೆ ಏನು? ಮದುವೆಗೆ ಮುಂಚೆ ಅಥವಾ ಮದುವೆ ಆದ ನಂತರ ಗಂಡ ಅಥವಾ ಅವನ ಮನೆಯವರು ಹೆಂಡತಿ ಮನೆಯವರಿಂದ ಹಣ ಕೇಳೋದು, ಪ್ರಾಪರ್ಟಿ ಕೇಳೋದು, ಗೋಲ್ಡ್ ಕೇಳೋದು ಅಥವಾ ಗಿಫ್ಟ್ ಹೆಸರಲ್ಲಿ ಬೇರೆ ಏನಾದರೂ ಡಿಮ್ಯಾಂಡ್ ಮಾಡೋದನ್ನು ನಾವು ವರದಕ್ಷಿಣೆ, ಡೌರಿ ಅಂತೇಳಿ ಕರಿತೀವಿ. ನಮ್ಮ ಮನೇಲಿ ಫ್ರಿಜ್ ಇಲ್ಲ, ಫ್ರಿಜ್ ತೊಗೊಂಬ, ನಮ್ಮ ಮನೇಲಿ ಕಾರ್ ಇಲ್ಲ, ಕಾರ್ ತೊಗೊಂಬ, ನಿಮ್ಮಪ್ಪ ಮದುವೆ ಟೈಮಲ್ಲಿ ಕಾರ್ ಕೊಡ್ತೀನಿ ಅಂತ ಹೇಳಿದರು. ಈ ರೀತಿ ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಮದುವೆ ನಂತರ ಮನೆಯಲ್ಲಿ ಕಿರುಕುಳ ಕೊಟ್ಟರೆ ಅದು ತುಂಬಾ ದೊಡ್ಡ ಅಪರಾಧ. ಕ್ರೂಯಲ್ಟಿ ಅಂದರೆ ಕಿರುಕುಳ ಅಂದರೆ ಏನು? ವರದಕ್ಷಿಣೆ ಕೊಟ್ಟಿಲ್ಲ ಅಂಥೇಳಿ ಹೆಂಡತಿಗೆ ಹೊಡೆಯೋದು, ಬೈಯೋದು ಅಥವಾ ಊಟ ಕೊಡ್ದಲೇ ಇರೋವಂಥದ್ದು, ಮತ್ತು ರೂಮ್ನೊಳಗೆ ಕೂಡ ಹಾಕುವಂಥದ್ದು, ಮತ್ತು ಅವರ ತಂದೆ ತಾಯಿ ಮನೆಗೆ ಕಳಿಸೋದು, ಮತ್ತು ನಿನ್ನ ತಂದೆ ಅದನ್ನು ಕೊಡ್ತೀನಿ ಅಂದಿದ್ರು, ಇದನ್ನು ಕೊಡ್ತೀನಿ ಅಂದಿದ್ರು ಆದರೆ ಕೊಟ್ಟಿಲ್ಲ ಅಂಥೇಳಿ ಪದೇ ಪದೇ ಹೇಳ್ತಾ ಮೆಂಟಲಿ ಟಾರ್ಚರ್ ಮಾಡೋದು, ಇದೆಲ್ಲದನ್ನು ಸಹ ಕ್ರೂಯಲ್ಟಿ ಅಂದರೆ ಕಿರುಕುಳ ಅಂತೇಳಿ ಕರಿತೀವಿ. ಸೆಕ್ಷನ್ 85 ಆಫ್ BNS ಕ್ರೂಯಲ್ಟಿ ಬೈ ಹಸ್ಬೆಂಡ್ ಆರ್ ರಿಲೇಟಿವ್ಸ್ ಅಂದರೆ ಗಂಡ ಅಥವಾ ಗಂಡನ ಮನೆಯವರು, ಅವನ ಸಂಬಂಧಿಕರು ಯಾವುದೇ ಮಹಿಳೆಗೆ ಮದುವೆಯ ನಂತರ ಮಾನಸಿಕವಾಗಿ, ದೈಹಿಕವಾಗಿ ಏನಾದರೂ ತೊಂದರೆ ಮಾಡಿದ್ರೆ ಅದನ್ನು ಕ್ರೂಯಲ್ಟಿ, ಕಿರುಕುಳ ಅಂತೇಳಿ ಕರಿತೀವಿ. ಇದು ಸೆಕ್ಷನ್ 85 ಆಫ್ BNS ಅಡಿಯಲ್ಲಿ ಗಂಭೀರ ಅಪರಾಧ. ಮೊದಲು ಇದು IPC ಸೆಕ್ಷನ್ 498A ಆದರೆ ಈಗ ಇದು ಸೆಕ್ಷನ್ 85 ಆಫ್ BNS ಅಲ್ಲಿದೆ. ಈ ರೀತಿ ವರದಕ್ಷಿಣೆಗಾಗಿ ಏನಾದರೂ ಕಿರುಕುಳ ಕೊಟ್ಟರೆ ಅವರಿಗೆ 3 ವರ್ಷಗಳವರೆಗೆ ಜೈಲು ಮತ್ತು ದಂಡ ಅಥವಾ ಎರಡೂ ಆಗುವಂತಹ ಸಾಧ್ಯತೆ ಇರುತ್ತೆ. ಡೋರಿ ಡೆತ್ ಅಂದರೆ ಯಾವುದೇ ಮಹಿಳೆ ಮದುವೆ ಆದ 7 ವರ್ಷದ ಒಳಗೆ ಅಥವಾ 7 ವರ್ಷ ಆದಮೇಲೂ ಆದರೂ ಸಹ ಇನ್ ಕೇಸ್ ಡೆತ್ ಆಯಿತು, ಅವರ ಮನೆಯವರಿಂದ ಏನಾದರೂ ಗೊತ್ತಾಯಿತು ಡೌರಿಗೋಸ್ಕರ ಕಿರುಕುಳ ಕೊಡ್ತಿದ್ರು, ಅಂದರೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡ್ತಿದ್ರು ಅಂತೇಳಿ ಏನಾದರೂ ಗೊತ್ತಾದರೆ ಅದರದ್ದು ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಇನ್ ಕೇಸ್ ಏನಾದರೂ ಡೌರಿ ಡೆತ್ ಪ್ರೂವ್ ಆಯಿತು ಅಂದರೆ ಆ ಗಂಡನ ಮನೆಯವರಿಗೆ 7 ವರ್ಷಗಳ ಶಿಕ್ಷೆ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಕೂಡ ಆಗಬಹುದು. ಸೆಕ್ಷನ್ 80 ಆಫ್ BNSನಲ್ಲಿ ಡೌರಿ ಡೆತ್ ಅಂದರೆ ಏನು ಮತ್ತು ಡೌರಿ ಡೆತ್ ಆದರೆ ಪನಿಷ್ಮೆಂಟ್ ಏನು ಅನ್ನೋದನ್ನು ತಿಳಿಸಿದ್ದಾರೆ. ಮತ್ತು ಇದು ಮೊದಲು IPCಯ ಸೆಕ್ಷನ್ 304B ಈಗ ಹೊಸ BNSನಲ್ಲಿ ಸೆಕ್ಷನ್ 80ನಲ್ಲಿದೆ. ಡೌರಿ ಡೆತ್ ಆದಂತಹ ಸಂದರ್ಭದಲ್ಲಿ ಆ ಹುಡುಗಿಯ ಅತ್ತೆ, ಮಾವ, ನಾದ್ನಿ ಅವರೆಲ್ಲ ಅಂದ್ಕೋಬಹುದು ನಾವು ಬರೀ ಸಪೋರ್ಟ್ ಮಾಡಿದ್ದು, ನಾವು ಅವರಿಗೆ ಮರ್ಡರ್ ಮಾಡಿಲ್ಲ, ನಾವು ಕಿರುಕುಳ ಕೊಟ್ಟಿಲ್ಲ ಅಂಥೇಳಿ. ಆದರೆ BNSನ ಸೆಕ್ಷನ್ 3 ಕ್ಲಾಸ್ 5 ಅಡಿಯಲ್ಲಿ ಕಾಮನ್ ಇಂಟೆನ್ಷನ್, ಎಲ್ಲರಿಗೂ ಇದ್ದಂತಹ ಇಂಟೆನ್ಷನ್ ಒಂದೇ, ಅವರಿಗೆ ಕಿರುಕುಳ ಕೊಡುವಂಥದ್ದು ಮತ್ತು ವರದಕ್ಷಿಣೆ ಕೇಳುವಂಥದ್ದು. ಈ ಸೆಕ್ಷನ್ ಅಡಿಯಲ್ಲಿ ಅವರ ಅತ್ತೆ, ಮಾವ, ಗಂಡ, ನಾದಿನಿ ಯಾರ್ಯಾರೆಲ್ಲ ಅವರಿಗೆ ಕಿರುಕುಳ ಕೊಟ್ಟಿರ್ತಾರೆ ಅವರಿಗೆಲ್ಲರಿಗೂ ಸಹ ಶಿಕ್ಷೆ ಆಗುತ್ತೆ. ಯಾವುದೇ ಹೆಣ್ಣುಮಕ್ಕಳಿಗೆ ಏನಾದರೂ ಕಿರುಕುಳ ಕೊಡ್ತಿದ್ರೆ ಡೌರಿ ವಿಷಯದಲ್ಲಿ ಅವರು ಇಮಿಡಿಯೇಟಾಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಸೆಕ್ಷನ್ 173 ಆಫ್ BNS ಅಡಿಯಲ್ಲಿ FIRನ ರಿಜಿಸ್ಟರ್ ಮಾಡ್ಬೋದು. ಪೊಲೀಸ್ನವರು ಯಾವುದೇ ಕಾರಣಕ್ಕೂ ನಿರಾಕರಿಸುವ ಹಾಗಿಲ್ಲ. ನೆಕ್ಸ್ಟ್, ಪೊಲೀಸ್ ನೋಟಿಸ್. ಪೊಲೀಸ್ನವರು ಯಾವುದೇ ವ್ಯಕ್ತಿಯನ್ನು ಸಹ ಡೈರೆಕ್ಟಾಗಿ ಹೋಗ್ಬಿಟ್ಟು ಅರೆಸ್ಟ್ ಮಾಡೋ ಹಾಗಿಲ್ಲ. ಅವರು ಫಸ್ಟು ಅವರಿಗೆ ಪ್ರಾಪರ್ ಒಂದು ನೋಟಿಸ್ ಕೊಡಬೇಕಾಗುತ್ತೆ. ಪೊಲೀಸ್ ಸ್ಟೇಷನಿಗೆ ಬಂದು ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತೇಳಿ ಒಂದು ಪ್ರಾಪರ್ ನೋಟಿಸ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಆ ವ್ಯಕ್ತಿ ಬರಲಿಲ್ಲ ಅಂದರೆ ನೆಕ್ಸ್ಟು ಅರೆಸ್ಟಿಗೆ ಪ್ರಾವಿಷನ್ ಇದೆ. ಪೊಲೀಸ್ನವರು ಯಾವಾಗ ಯಾವುದೇ ವ್ಯಕ್ತಿಯನ್ನು ಬಂಧಿಸ್ಬೋದು ಅಂದರೆ ಇನ್ ಕೇಸ್ ಆ ಡೌರಿ ಡೆತ್ ಆಗಿದೆ ಅಂದರೆ ವರದಕ್ಷಿಣೆ ಕಿರುಕುಳದಿಂದ ಏನಾದರೂ ಸಾವಾಗಿದೆ ಅಥವಾ ಯಾವುದೇ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ ಅತ್ತೆ ಮಾವನ ಮನೆಯಲ್ಲಿ, ಅಂತಹ ಸಂದರ್ಭದಲ್ಲಿ ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿಕೊಂಡು ಅರೆಸ್ಟ್ ಮಾಡಬಹುದು. ಹೀಗೆ ಅರೆಸ್ಟ್ ಮಾಡಿದಂತಹ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಕರ್ಕೊಂಡೋಗಿ ನಿಲ್ಲಿಸಬೇಕು. ಹೀಗೇನಾದರೂ 24 ಗಂಟೆ ಒಳಗಾಗಿ ಏನಾದರೂ ಅವರನ್ನು ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಲಿಲ್ಲ ಅಂದರೆ ಇದು ಇಲ್ಲಿಗಲ್ ಡಿಟೆನ್ಷನ್ ಆಗುತ್ತೆ. ಕೋರ್ಟಿಗೆ ಕೇಸ್ ಹೋದ ತಕ್ಷಣ ಕೋರ್ಟ್ ಡೈರೆಕ್ಟಾಗಿ ಅವರಿಗೆ ಪನಿಷ್ಮೆಂಟ್ ಕೊಟ್ಬಿಡಲ್ಲ. ಕೋರ್ಟಿಂದೊಂದು ಪ್ರೊಸೀಜರ್ ಇದೆ. ಕೋರ್ಟ್ ಎಲ್ಲದನ್ನು ನೋಡುತ್ತೆ, ಎವಿಡೆನ್ಸ್ ಏನಿದೆ, ವಿಟ್ನೆಸಸ್ ಯಾರ್ಯಾರಿದ್ದಾರೆ, ಮೆಡಿಕಲ್ ರಿಪೋರ್ಟ್ಸ್, ಮೆಸೇಜಸ್, ಕಾಲ್ ಹಿಸ್ಟ್ರಿ ಮತ್ತು ಏನಾದರೂ ಕಾಲ್ ರೆಕಾರ್ಡಿಂಗ್ಸ್ ಏನಾದರೂ ಪ್ರೂಫ್ ಇದ್ದರೆ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಕೋರ್ಟು ಈ ಪ್ರೊಸೀಜರ್ನ ಫಾಲೋ ಮಾಡುತ್ತೆ. ಡೌರಿ ಡೆತ್ ಏನಾದರೂ ಆಗಿದ್ದರೆ ಕೋರ್ಟು ಪ್ರತಿಯೊಂದನ್ನು ಪರಿಶೀಲನೆ ಮಾಡುತ್ತೆ. ಏನಾದರೂ ಈ ಡೆತ್ತಿಗೂ ಮತ್ತು ಏನಾದರೂ ಅವ್ರು ಮೊದಲು ಆ ಹೆಣ್ಣು ಮಗು ಕೊಟ್ಟಿರುವಂಥ ಕಿರುಕುಳಕ್ಕೆ ಏನಾದರೂ ಲಿಂಕ್ ಇದೆಯಾ, ಇದೆಲ್ಲದನ್ನು ಪರಿಶೀಲನೆ ಮಾಡಿ ನಂತರ ಅವರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ಡೌರಿ ಹ್ಯಾರಾಸ್ಮೆಂಟ್ ಅಂದರೆ ವರದಕ್ಷಿಣೆಗೋಸ್ಕರ ಏನಾದರೂ ಕಿರುಕುಳ ಕೊಡ್ತಿದ್ರೆ ಆ ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಹಕ್ಕುಗಳು ಯಾವ್ಯಾವು? ಒಂದು, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು, ಮತ್ತು ಕೋರ್ಟಿನಿಂದ ಪ್ರೊಟೆಕ್ಷನ್ ಪಡಿಬೋದು, ಆಮೇಲೆ ಸಪ್ರೇಟಾಗಿ ವಾಸ ಇರ್ಬೋದು ಅವರು,
ಆಮೇಲೆ ಗಂಡನಿಂದ ಮತ್ತು ಗಂಡನ ಮನೆಯವರಿಂದ ಮೇಂಟೆನೆನ್ಸನ್ನು ತೊಗೋಬೋದು. ಆಮೇಲೆ ಇನ್ ಕೇಸ್ ಏನಾದರೂ ಕಿರುಕುಳ ಕೊಡ್ತಿದ್ರೆ ಡಿವೋರ್ಸಿಗೆ ಅಪ್ಲೈ ಮಾಡ್ಬೋದು ಮತ್ತು ಕಾಂಪನ್ಸೇಷನ್ನ ತೊಗೋಬೋದು. ಮತ್ತು ಗಂಡ ಮತ್ತು ಗಂಡನ ಮನೆಯವರು ಇದನ್ನೆಲ್ಲ ಕೊಡಲೇಬೇಕಾಗುತ್ತೆ. ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳೋ ಹಾಗೆ ಇಲ್ಲ ಅವರು. ಡೌರಿ ಕ್ರೈಮ್ ಆಗಿದೆ ಅಂತೇಳಿ ಯಾವುದೇ ಥರದ ಫಾಲ್ಸ್ ಕೇಸ್ನ ಫೈಲ್ ಮಾಡಿದ್ರೆ ಮತ್ತು ಇನ್ನೋಸೆಂಟ್ಸ್ ಪೀಪಲ್ಗೆ ಯಾರಿಗಾದರೂ ಏನಾದರೂ ತೊಂದರೆ ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಅಂಥವರ ವಿರುದ್ಧವೂ ಸಹ ಕಾನೂನಿನ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ. ಒಬ್ಬ ಗಂಡ ಹೇಳ್ತಾನೆ ಹೆಂಡತಿಗೆ, ನಿನ್ನ ತಂದೆ ನನಗೆ 5 ಲಕ್ಷ ಕೊಡಬೇಕು, ಕೊಡಲಿಲ್ಲ ಅಂದರೆ ನಾನು ನಿನಗೆ ಡೈಲಿ ಟಾರ್ಚರ್ ಕೊಡ್ತೀನಿ, ಹೊಡಿತೀನಿ, ಆಮೇಲೆ ನಿಮ್ಮ ಮನೆಯವ್ರಿಗೆಲ್ಲ ಬೈತೀನಿ. ಇಂತಹ ಸಿಚುವೇಷನಲ್ಲಿ ಆ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ FIRನ ಫೈಲ್ ಮಾಡ್ಬೋದು ಮತ್ತು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ ಕೇಸ್ ಅವಳು ಕೊಟ್ಟಿರೋ ಕಂಪ್ಲೇಂಟ್ ಸರಿ ಇದೆ ಅಂತೇಳಿ ಗೊತ್ತಾದರೆ ಲಾ ಪ್ರಕಾರ ಆ ಗಂಡನ ಮನೆಯವರು ಯಾರ್ಯಾರೆಲ್ಲ ಆ ಹೆಣ್ಣು ಮಗುವಿಗೆ ಕಿರುಕುಳ ಕೊಟ್ಟಿರ್ತಾರೆ ಅವರಿಗೆಲ್ಲ ಶಿಕ್ಷೆ ಆಗುತ್ತೆ. ಮದುವೆ ಅನ್ನೋವಂಥದ್ದು ಬಿಸ್ನೆಸ್ ಅಲ್ಲ. ಹೆಣ್ಣು ಮಗಳು ಯಾರ ಮೇಲೂ ಸಹ ಭಾರ ಅಲ್ಲ. ಯಾರಾದರೂ ವರದಕ್ಷಿಣೆ ಕೇಳ್ತಿದ್ರೆ ಅದು ಕಾನೂನಿನ ಪ್ರಕಾರ ಅಪರಾಧ. ಯಾವುದೇ ವ್ಯಕ್ತಿ ಯಾವುದೇ ಹೆಣ್ಣು ಮಕ್ಕಳ ಮನೆಯಿಂದ ಏನಾದರೂ ವರದಕ್ಷಿಣೆಯನ್ನು ಕೇಳಿದ್ರೆ ಅವರಿಗೆ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು FIRನ ಫೈಲ್ ಮಾಡ್ಬೋದು. ನಮ್ಮ ಭಾರತದ ಸಂವಿಧಾನ ಮತ್ತು ಭಾರತದ ಕಾನೂನು ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ತುಂಬಾ ಕಾನೂನುಗಳಿದೆ. ಅದನ್ನು ತಿಳ್ಕೊಳ್ಳಿ ಮತ್ತು ಉಪಯೋಗಿಸಿಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಉಪಯೋಗ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ತುಂಬಾ ಸಿಂಪಲ್ ಮತ್ತು ಇನ್ಫಾರ್ಮೇಟಿವ್ ಲೀಗಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.